बिदर के पत्रिका भवन में गुरुवार 6 फरवरी को भारतीय बौद्ध महासभा बिदर की ओर से एक प्रेस मीट आयोजित की गई, जिसमें धम्मा प्रवचन कार्यक्रम और अन्य कार्यक्रम के संबंध में जानकारी दी गई और बताया गया कि सिद्धार्थ कॉलेज जनवाड़ा रोड बिदर में 9 फरवरी को धम्मा प्रवचन कार्यक्रम होगा और 10 फरवरी से 16 फरवरी तक भगवान बौद्ध की 32 लक्षण, भगवान बौद्ध जी का सिद्धांत, बौद्ध धर्म और अम्बेडकर के शीर्षक पर प्रवचन होंगे। इस अवसर पर सभी को इस प्रवचन कार्यक्रम में उपस्थित रहकर इस कार्यक्रम का लाभ उठाने का भंते और अन्य व्यक्तियों ने अनुरोध किया। केपी न्यूज के कैमरामैन महेश डिगे का कवरेज। देश विदेश और स्थानीय समाचारों के लिए देखते रहिए केपी न्यूज 24/7। सब्सक्राइब कीजिए, लाइक और शेयर कीजिए। ಎಲ್ಲ ಧರ್ಮಗಳ ಅಭ್ಯಾಸ ಮಾಡಿದಾಗ ಒಂದೊಂದು ಧರ್ಮದಲ್ಲಿ ಒಂದೊಂದು ತಾರತಮ್ಯವನ್ನ ಕಂಡುಕೊಂಡು ಕೊನೆಗೆ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಬೌದ್ಧ ಧರ್ಮವನ್ನೇ ಸ್ವೀಕಾರ ಮಾಡಿಕೊಳ್ಬೇಕು, ಪಾಶ್ಚಾತ್ಯ ರಾಷ್ಟ್ರ ಧರ್ಮವನ್ನ ಬೇಡ ನಮ್ಮ ದೇಶಕ್ಕೆ ಅಂತ ಹೇಳಿ 1956 ಅಕ್ಟೋಬರ್ 14ರಂದು ನಾಗ್ಪುರದಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿಕೊಂಡ್ರು. ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿಕೊಂಡಿದ್ದ ನಂತರ ತಾವಿಲ್ಲಿ ಒಂದು ಪ್ರಶ್ನೆವನ್ನು ಮಾಡಬಹುದು, ಭಾರತೀಯ ಬೌದ್ಧ ಮಹಾಸಭಾವನ್ನೇ ಯಾಕೆ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥ ಒಂದು ಪ್ರಶ್ನೆ ಬರಬಹುದು. ಬೌದ್ಧ ಧರ್ಮ ಪವಿತ್ರ ಗ್ರಂಥ ತ್ರಿಪೀಠಕ. ಆ ತ್ರಿಪೀಠಕದಲ್ಲಿ ಅನೇಕ ಲೋಪದೋಷಗಳನ್ನ ಕಂಡುಕೊಂಡು ಅವರು ಬುದ್ಧ ಮತ್ತು ಆತನ ಧರ್ಮ, ಬುದ್ಧ ಅಂಡ್ ಧರ್ಮ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದರು. ಅದು ಸರಿಸಮಾನವಾಗಿ ಮಾಡಿಸಿಕೊಂಡು ಅನಾವಶ್ಯಕವಾಗಿ ಕಷ್ಟಗಳಿಗೆ ಸಿಲ್ಕೊಂಡಿದ್ದಾನೆ. ಯಾವುದ್ಯಾವುದೋ ರೀತಿಯ ಸಂಕೋಲೆಗಳು ತನಗೆ ತಾನೇ ಬಂಧಿಸಿಕೊಂಡು ಸಂಕಟ ಪಡ್ತಾ ಇರುವವನು ಮನುಷ್ಯನೇ. ಹಾಗಾಗಿ ಆ ಸಂಕಟಗಳಿಗೆ ಕಾರಣ ಪರಿಹಾರಗಳು 2500 ವರ್ಷಗಳ ಹಿಂದೆ ತಥಾಗತರು ಕೊಟ್ಟು ಹೋಗಿದ್ದಾರೆ. ಅದನ್ನು ನಾವು ದೂರೀಕರಿಸ್ತಾ ಇದ್ದೀವಿ ಅಥವಾ ಅದನ್ನ ಅಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲದೆ ಇರೋದ್ರಿಂದ ಅದೇ ಕೆಸರಿನಲ್ಲಿ ಬಿದ್ದು ಒದ್ದಾಡುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಇಂಥ ಬಿಜಿ ಸೆಗಣಿನಲ್ಲಿಯೂ ಕೂಡ ಇಂಥ ತಥಾಗತರ ಕೆಲವೊಂದು ವಿಚಾರಗಳನ್ನ ಜನರು ತಮ್ಮ ಕಿವಿಯಲ್ಲಿ ಹಾಕೊಂಡಿದ್ರೆ ಖಂಡಿತವಾಗಿ ಆ ಸಂಕೋಲೆಯಿಂದ ಬಿಡುಗಡೆವಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನ ಮೊದಲೇ ಬಂದೀಶ್ವರ ಹೇಳ್ದಂಗೆ ಯಾವುದೇ ಜಾತಿ ಮತ ಧರ್ಮ, ಯಾಕಂದ್ರೆ ತಥಾಗತರು ಒಬ್ಬ ಚಿಕಿತ್ಸಕ, ಇಟ್ಸ್ ವೈದ್ಯ. ಸಮಾಜದ ರೋಗವನ್ನ, ಮನುಷ್ಯನಿಗೆ ಹತ್ತಿರುವಂತ ರೋಗವನ್ನು ತಿದ್ದಲಿಕ್ಕೆ ಇರುವಂತಹ ಏಕೈಕ ವೈದ್ಯ ಅಂದ್ರೆ ತಥಾಗತರು. ಅವರಿಂದ ಟ್ರೀಟ್ಮೆಂಟ್, ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳಕ್ ಹೋದಾಗ ಯಾವ ಜಾತಿ ಯಾವ ಧರ್ಮ, ಗಂಡು ಹೆಣ್ಣು ಅಂತ ನಾವು ಸಹೋದರಿಯರೇ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈ ಭಾರತೀಯ ಬೌದ್ಧ ಮಹಾಸಭೆಯಿಂದ ಸುಮಾರು ವರ್ಷಗಳ ಹಿಂದೆ ಅಂದ್ರೆ 2009-10ರಿಂದ ಬೀದರ್ ಜಿಲ್ಲೆಯ ಸಿದ್ಧಾರ್ಥ ಕಾಲೇಜಿನಲ್ಲಿ ಧಮ್ಮ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ನಾವು ಬಂದಿದ್ದೇವೆ. ಮುಂದೆ ಈ ಕರೋನಾ ಮಹಾಮಾರಿಯ ನಿಮಿತ್ತವಾಗಿ ಮುಖಾಂತರ ಸಮಾಜದ ಜನತೆಯನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಪೂಜ್ಯ ಭಿಕ್ಷು ಸಂಘದ ಆಹ್ವಾನದ ಜೊತೆಗೆ ಸಮಾಜದಲ್ಲಿ ಒಂದು ಶಾಂತಿ, ಸುವ್ಯವಸ್ಥೆ, ಸದಾಚಾರ, ಅಂಧಶ್ರದ್ಧೆಯಿಂದ ಹೊರಗೆ ಬರ್ತಕ್ಕಂಥದ್ದು, ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು 2009-10ನೇ ವರ್ಷದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ ಕೆಲವು ಕಾರಣಾಂತರದಿಂದ ಅದು ಸ್ಥಗಿತಗೊಂಡಿತ್ತು. ಪುನಃ ಈ ವರ್ಷ ದಿನಾಂಕ 9 ಫೆಬ್ರವರಿ 2025ರಿಂದ 16ನೇ ಫೆಬ್ರವರಿ 2025ರವರೆಗೆ ಈ ಒಂದು ಧಮ್ಮ ಪ್ರವಚನ ಕಾರ್ಯಕ್ರಮ. ಯಾಕಂದ್ರೆ ಭಗವಾನ್ ಬುದ್ಧರು ಏನ್ ಹೇಳ್ತಾರೆ, ಸಬ್ಬದಾನಂ ಧಮ್ಮದಾನಂ ಜಿನಾತಿ. ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಧಮ್ಮದಾನ. ಧಮ್ಮ ಪ್ರವಚನಗಳನ್ನ ಮಾಡಿಸುವ ಮೂಲಕ ಮನುಷ್ಯನ ಜೀವನದಲ್ಲಿರ್ತಕ್ಕಂಥ ರಾಗ ದ್ವೇಷವನ್ನ ದೂರ ಮಾಡುವಂತ ಪ್ರಯತ್ನ ಇದಾಗಿದೆ. ಅಜ್ಞಾನ ದೂರ ಮಾಡುವಂಥದ್ದು, ಮೂಢನಂಬಿಕೆಯನ್ನ ದೂರ ಮಾಡುವಂಥದ್ದು, ಜಾತೀಯತೆಯನ್ನ ದೂರ ಮಾಡುವಂಥದ್ದು, ಇದೊಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯ. ಕೊಲೆ ಮಾಡ್ತಕ್ಕಂಥವನನ್ನ ಕೊಲೆ ಮಾಡದಂತೆ ಈ ಒಂದು ಕಾರ್ಯಕ್ರಮ ತಡೆಯುತ್ತೆ. ಕಳ್ಳತನ ಮಾಡುವವನನ್ನ ಕಳ್ಳತನ ಮಾಡದಂತೆ ಈ ಕಾರ್ಯಕ್ರಮ ತಡೆಯುತ್ತೆ. ವ್ಯಭಿಚಾರ ಮಾಡುವವನನ್ನ ವ್ಯಭಿಚಾರ ಮಾಡದಂತೆ ಈ ಕಾರ್ಯಕ್ರಮ ತಡೆಯುತ್ತೆ.
ಸುಳ್ಳು ಮೋಸಗಾರ ಮಾಡ್ತಕ್ಕಂಥವರನ್ನ ಸತ್ಯವಂತರನ್ನಾಗಿ ಈ ಕಾರ್ಯಕ್ರಮ ಪರಿವರ್ತನೆ ಮಾಡುತ್ತೆ. ನಶಾಲಿ ವಸ್ತುಗಳನ್ನ ಗಾಂಜಾಗಳನ್ನ ಸೇವನೆ ಮಾಡ್ತಕ್ಕಂಥ ಜನಗಳನ್ನ ಶೀಲವಂತರನ್ನಾಗಿ ಮಾಡ್ತಕ್ಕಂಥ ಈ ಒಂದು ಕಾರ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಅವಶ್ಯಕವಾಗಿದೆ. ಹಾಗಾಗಿ ಧಮ್ಮದ ಒಂದು ಜ್ಞಾನವನ್ನ ಪಡೆದುಕೊಳ್ಳುವ ಸಲುವಾಗಿ ಎಲ್ಲಾ ಜಾತಿಯ ಜನರು, ಯಾಕಂತಂದ್ರೆ ಬುದ್ಧ ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ. ಭಗವಾನ್ ಬುದ್ಧರ ಧಮ್ಮದಲ್ಲಿ ಎಲ್ಲಾ ಜಾತಿಯವರು ಧಮ್ಮವನ್ನ ದೀಕ್ಷೆಯನ್ನ ಪಡೆದು ಧಮ್ಮವನ್ನ ಪಾಲನೆ ಮಾಡಿದವರು ಇದ್ದಾರೆ ಇತಿಹಾಸದಲ್ಲಿ. ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲಾ ಜಾತಿ ಜನಾಂಗದವರು